ಸಂಸ್ಕಾರಯುತ ಶಿಕ್ಷಣವೇ ನೈಜ ಕಲಿಕೆ. ಶ್ರೀ ಜಯದೇವ ಮಮದಾಪುರ್. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕೆಂದೂರು ಗ್ರಾಮದಲ್ಲಿ ನಡೆದ ಎನ್ಎಸ್ಎಸ್ ಯೋಜನಾ ಘಟಕದ ಕಾರ್ಯಕ್ರಮ. ಆಧುನಿಕ ಕಾಲಘಟ್ಟದ ಈ ದುರಿತ ಸಮಯದಲ್ಲಿ ಶಿಕ್ಷಣ ವ್ಯವಸ್ಥೆಯು ಸಂಕಷ್ಟದಲ್ಲಿದೆ. ನಿಜವಾದ ಕಲಿಕೆ ಎಂದರೆ ಅದು ನೈತಿಕತೆಯ ನೆಲೆಗಟ್ಟಿನಲ್ಲಿ ಸಿಗುವ ಸಂಸ್ಕಾರಯುತ ಶಿಕ್ಷಣ ಎಂದು ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಶ್ರೀ ಜಯದೇವ್ ಮಮದಾಪುರ್ ಹೇಳಿದರು. ಶ್ರೀ ವೀರಪುಲಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಶ್ರೀ ಎಸ್.ಬಿ. ಮಮದಾಪುರ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯವು ಕೆಂದೂರಿನಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರೀಕ್ಷಾ ದೃಷ್ಟಿಯ ಕಲಿಕೆ ಮತ್ತು ಓದಿನ ನೆನಪು ಕ್ಷಣಿಕ, ಆದರೆ ಪ್ರಯೋಗಾತ್ಮಕವಾಗಿ ಕಲಿಯುವ ಶಿಕ್ಷಣ ಅದು ಜೀವನ ಪೂರ್ತಿ ಸ್ಮರಣೆಯಲ್ಲಿರುತ್ತದೆ ಎಂದು ಹೇಳಿ ಗ್ರಾಮೀಣ ಪರಿಸರದ ಮಹತ್ವ, ಸಂಬಂಧಗಳ ಅಧ್ಯಾಯಮಾನವನ್ನ ಇವತ್ತಿನ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕೆಂದು ಹೇಳಿದರು. ವಿದ್ಯಾಸಂಸ್ಥೆಯ ಉಪ ಚೇರ್ಮನ್ನರಾಗಿರುವ ಶ್ರೀ ಸುನೀಲ್ ಕಾರುಡಗಿ ಮಠ್ ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅತಿಥಿಗಳಾಗಿ ಆಗಮಿಸಿದ್ದ ಜನಪದ ಕಲಾವಿದರಾದ ಶ್ರೀ ಶ್ರೀಕಾಂತ್ ಗುರುರಾಜ್ ಕೆಂದೋಳಿ ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆಯ ಮಹತ್ವವನ್ನು ವಿವರಿಸಿ ಗ್ರಾಮೀಣ ಭಾಗದ ಜೀವನ ಶೈಲಿಯ ಅನನ್ಯತೆ, ಸಂಬಂಧಗಳ ಆತ್ಮೀಯತೆ ಕುರಿತು ಹಾಗೂ ಜನಪದ ಜೀವನ ಶೈಲಿಯ ಮಹತ್ವ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಗ್ರಾಮದ ಗುರು ಹಿರಿಯರು, ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಶ್ರೀ ಎಸ್.ಎಚ್. ಸಂಕನಗೌಡರ್, ಡಾಕ್ಟರ್ ಶಿವಕುಮಾರ್ ಅಂಗಡಿ, ಶ್ರೀ ಬಿ.ಸಿ. ಪೂಜಾರ್, ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಶ್ರೀ ಬಿ.ಕೆ. ಕಟ್ಟಿಮನಿ, ಶ್ರೀ ಎಸ್.ಆರ್. ಮಾಳಗಿ, ಕೆ.ಎಚ್. ಶಾಂತಗೇರಿ, ಕನಕ ಟಿವಿ ಸಂಪಾದಕರು, ವರದಿಗಾರರು ಮತ್ತು ಶಿಬಿರಾರ್ಥಿಗಳು ಹಾಜರಿದ್ದರು. ವರದಿ ವಾಹೆಚ್ ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಶರಣ ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ ಮಾಧವನ ಮಧುಸೂದನ ಆರಾಧಿ ಪರಿಮಳಯನ ಕೇಶವನ ಹರಿಗೋವಿಂದನ ದಾಸನಾಗಿ ಜನನ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆ. ಈ ಕಾರ್ಯಕ್ರಮವನ್ನ ಬಾದಾಮಿ ಒಳಗೆ ಹಮ್ಮಿಕೊಳ್ಳಕ್ ಬರ್ತಿತ್ತು. ಬಾಲಕ್ಷ ಕೊಡಬೇಕು, ಪುಟ ಮಾತಾಡ್ಬಾರ್ದು ಹುಡುಗರು. ಈ ಹುಡುಗರು ಅಂದ್ರೆ ಹೆಂಗ ನೋಡ್ರಿ, ನಾ ಅದನ್ನ ಮಾತಾಡಕತ್ತಿದ್ದೆ, ಈ ಹುಡುಗರು ನೋಡಿ ಹಿಂಗ್ ಚಲೋ ಆತ್ ನೋಡ್ರಿ. ಮಾಸ್ತರ್ ಅವ್ನ ಪ್ರಶ್ನೆ ಕೇಳಿದ ಹುಡುಗರು ದಿನ ಬಾಳ ದನಿಗೆ ಮಾಡ್ತಿದ್ರು ಶಾಲ್ಯಾಗ. ಮಾಸ್ತರ್ ಒಂದ್ ಪ್ರಶ್ನೆ ಕೇಳಿದ, ಎಂತೂ ಮುಗಿಲಾರ್ದ ಹಾಡ ಯಾವ ಹಾಡ್ತೀರಿ? ಅವ್ನು 1,001 ಬಹುಮಾನ ಅಂದ್ರು. ಮಣ್ಣಗಟ್ಟು ದನಿಗೆ ಮಾಡಕತ್ತಿದ್ದು ಹುಡುಗರು ಗಪ್ ಚುಪ್ ಆದ್ರೆ. 1,100 ರೂಪಾಯಿ ಬಹುಮಾನ ಎದಕ್ರಿ? ಎಂದೂ ಮುಗಿಲಾರ್ದ ಹಾಡ ಹಾಡ್ಬೇಕ. ರಾಷ್ಟ್ರಗೀತೆ ಪ್ರಾರಂಭ ಮಾಡ್ರಿ, ಮುಗಿಯತೈತಿ. ಚಲನಚಿತ್ರಗೀತೆ ಚಾಲೋ ಮಾಡ್ರಿ, ಮುಗಿಯತೈತಿ. ನಾಡಗೀತೆ ಚಾಲೋ ಮಾಡ್ರಿ, ಮುಗಿಯತೈತಿ. ಎನ್ಎಸ್ಎಸ್ ಗೀತೆ ಹಾಡಿದ್ರು ಮುಗಿತು, ಪ್ರಾರ್ಥನಾ ಹಾಡಿದ್ರು ಮುಗಿತು. ಸರ್ ಏನ್ ಹೇಳರು? ಎಂದೂ ಮುಗಿಲಾರ್ದ ಹಾಡ ಹಾಡು 1,001 ಕೊಡ್ತಾನೆ ಅಂದ್ಕೂಲೆ ಹುಡುಗರು ಎಲ್ಲ ಗಡಬಡಿಸಿ ಗಪ್ ಆಗಿಬಿಟ್ರು. ನೀವು ಹೆಂಗ್ ಗಪ್ ಆಗಿರ್ಲಿ ಹಂಗ ಶಾಂತ ಆಗಿಬಿಡ್ತು. ಹಿಂದೊಬ್ಬ ಹುಡುಗಿದ್ರಪ್ಪ ಕೈ ಎತ್ತಿದವ, ಅಯ್ಯಪ್ಪ ಅಂದ ಸರ, ನಾ ಎಂದೂ ಮುಗಿಲಾರ್ದ ಹಾಡ ಹಾಡಪ್ಪ ಅಂತ ಹೇಳಿ ಇವ್ರು ಬಾಯಿ ಗಪ್ ಮಾಡತ್ ಹೇಳಿ 1,001 ಬಹುಮಾನ ನಾ ಕೊಡ್ತೀನಿ ಅಂದ್ರ ಈ ಹುಡುಗ ಕೈ ಎತ್ತಿ ಅಲ್ಲ ಬಾಲ್ಯತಮ್ಮ ಅಂದ್ರು. ಅವನ ಹೆಸರು ಗುಂಡ್ಯ. ಶಿಕೇತಮ್ಮ ಕುತ್ಲಪ್ಪ, ಅವನ ಹೆಸರೇನ್ರಿ? ಗುಂಡೆ. ಬಂದವ, ಸರ್ 1,001 ರೂಪಾಯಿ ಬಹುಮಾನ ಕೊಡೋದು ಕರೆ ಐತಲ್ರಿ? ನೀವು 500 200 ತಮ್ಮ ನೋಡಿಲ್ಲ ಅಂದ್ರೆ ಕರೆಯಲ್ಲ ಅಂದ್ರ ಹಂಗಾರೆ ಎಂದೂ ಮುಗಿಲಾರ್ದ ಹಾಡ ಹಾಡ್ತೀನಿ ಹಾಡ್ತಾನ ಹುಡುಗ. ಈ ಹುಡುಗರು ನೋಡಿ ನೆನಪಾತ್ರ ನನಗೆ ಚಾಲ ಮಾಡಿ ಹಾಡವ ಕೇಳಿ ಸರ್ ಅಂದ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೂಟಿ ಐತಾರ ಅಂದ. ಸರ ಅಂದ ಏನಂತಮ್ಮ ಆಯ್ತಾ
ಐತಾರ ಆದ್ಮೇಲ್ರಿ ಅನ್ನ ಐತಾರ ಆದ್ಮೇಲೆ ಸೋಮವಾರ ಹೋತಮ್ಮ ಹೌದು ಸರ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಸೂಟಿ ಐತಾರ ಸರ್ ಅಂದ್ ಮಾಡ್ತಾವ ಹೇಳತ್ತಮ್ಮ ಐತಾರ ಆದ್ಮೇಲ್ರಿ ಸರ್ ಅಂದ ಐತಾರ ಅಂದ್ರೇನು ಸೋಮವಾರ ಹೌದು ಸರ್ ಸೋಮವಾರ ಮಂಗಳವಾರ ಇರ್ತಲ್ಲ ಹುಡುಗರು ಅಂದ್ರೆ ಹಂಗೆ ಈ NSS ಕಾರ್ಯಕ್ರಮವನ್ನ ಹಮ್ಕೋಬೇಕಾಗಿತ್ತ ಹಮ್ಕೊಂಡಿಲ್ಲ ಗೊತ್ತಿರ್ಲಿ ನಿಮಗ ಕೆಂದೂರ್ ಅಂತ ಗ್ರಾಮದೊಳಗ ಈ ಹಳ್ಳಿ ಒಳಗ ಯಾಕೆ ಗೌರ್ಮೆಂಟ್ ಸರ್ಕಾರದವರು ಹಮ್ಮಿಕೊಂಡಾರಂದ್ರ ಈ ಹಳ್ಳಿ ಒಳಗಿರ್ತಕ್ಕಂಥ ಹಿರಿಯರ ಗುಣ ತಾಯಂದ್ರ ಸಂಸ್ಕಾರ ತಾಯಂದ್ರ ಸಂಸ್ಕೃತಿ ಈ ಮಣ್ಣಿನ ಅಭಿಲಾಷೆ ನೀವೆಲ್ಲ ಕಲ್ತು ಹೋಗಬೇಕಾಗಿದೆ 7 ದಿನದ ಕ್ಯಾಂಪದೊಳಗ ಈ ಎಲ್ಲ ಗುಣಗಳನ್ನ ಕಲಿಬೇಕಾಗಿದೆ ನೀವು ಬೆಳಗಾದ್ರೆ ಸಾಕ ನಾಳೆ ಮುಂಜಾನೆ ನೀವೆಲ್ಲ ಸ್ಟಾರ್ಟ್ ಆಗ್ತಾವ ಗೊತ್ತಿರ್ಲಿ ಪೇಟೆಗೆ ನೀವು ಎಷ್ಟೊತ್ತು ಕೇಳ್ತೀರಿ ಗೊತ್ತಿಲ್ಲ ನನಗೆ ಹಳ್ಳಿ ಒಳಗೆ ಇವತ್ತು ಆದ್ರೂ 4 ಗಂಟೆಗೆ ಒಲಿ ಊಟ ಮಾಡ್ತಾರೆ ತಾಯಂದ್ರು ಹಳ್ಳಿ ಒಳಗೆ ಗಂಗವ್ವ ಗೌರವ್ವ ನಗುಯಾರ ನನ್ನ ಹೊಲದವರೇ ಬೆಚ್ಚ ಬೆಳಗಾನ ಹೇಳಬರೆ ಬ್ಯಾಡಿಗೆ ಹಾಕವರೆ ಒಲಿ ಊಟ ಮಾಡಿ ಬ್ಯಾಡಿ ಇರ್ತಾರೆ ಇವತ್ತಿಗೂ ರಂಗ ಹೊಡಿತಾರ ಚಳಿ ಹೊಡಿತಾರ ಒಲಿ ಊಟ ಮಾಡೋದ್ರೆ ಗೊತ್ತಿಲ್ರಿ ಒಲಿಯನ್ನು ಸ್ವಚ್ಛಗೆ ತೊಳಿತಾರ ಈ ಬತ್ತಿ ಪಟ್ಟ ಬಡಿತಾರ ಪೂಜಾ ಮಾಡ್ತಾರ ಪೇಟೆಗೆ ಪೂಜೆ ಮಾಡ್ತಾರ ಕುಳ್ಳಿಟ್ಟು ಇವತ್ತು ಒಲಿ ಊಟ ಮಾಡ್ತಾರ ತಾಯಂದ್ರ ಹಳ್ಳ್ಯಾಗ ಯಾಕ ಹೇಳಿ ದೇವ ಆಹಾರಕ್ಕಾಗಿ ಆಗಮಿಸಪ್ಪ ಕೃಪೆ ಮಾಡಪ್ಪ ಇವತ್ತಿಗೂ ಹಳ್ಳಿ ಒಳಗೆ ಹಿಡಿದೈತಿ ಪೇಟೆಗೆ ಹಂಗಲ್ರಿ ಬೆಂಕಿ ಹಚ್ತಾರ ಪೇಟೆ ಗೊತ್ತಿಲ್ಲ ಈ ಬೆಂಕಿ ಹಚ್ಚುವುದಕ್ಕ ಊಟ ಮಾಡುವುದಕ್ಕ ಬಹಳಷ್ಟು ವ್ಯತ್ಯಾಸ ಐತಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಅದಕ್ಕೆ ಇಲ್ಲಿ ಗುಣ ಕಲಿಯಂತೆ ನಿಮ್ಗೆ ಇಲ್ಲಿ ಹಾಕ್ಯಾರ NSS ಕ್ಯಾಂಪ್ ಗಳನ್ನ ಬರ್ಲಿಲ್ಲ ಆ ತಂಗಿ ಹಾಡಿತ್ತು ಹುಡುಗಿ ಗ್ರಾಮಗಳ ಬೆಳೆ ನಮ್ಮ ಉದ್ದೇಶ ಅದ್ರ ಬರ್ತದ ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಯರು ಸೇವೆಯ ಮಾಡೋಣ ಬನ್ನಿ ಇಲ್ಲಿ ಸೇವೆ ಮಾಡ್ಲಿಕ್ಕೆ ನಮ್ಮ ನಿಮ್ಮೆಲ್ಲರನ್ನ ಇಲ್ಲಿ ಕೂಡಿಸ್ಯಾರ ಟೈಮ್ ನೋಡಕತ್ತೇನೆ ಎಷ್ಟೊತ್ತು ಮಾತಾಡ್ಬೇಕು ಅನ್ನೋದು ಟೈಮ್ ಮತ್ತೆ ಸಿದ್ಧಾರೂಢರು ಜನರಿಂದಾಗಿ ಒಂದು ಶ್ರೇಷ್ಠಾಸನವನ್ನು ಸೃಷ್ಟಿಸುತ್ತಾ ಮತ್ತು ಸಿದ್ದೇಶ್ವರ ತೀರ್ಥರಿಗೆ ಶಿವಲಿಂಗೇಶ್ವರ ಅಪ್ಪಾಜಿಯವರಿಗೆ ಗುರುನಾಥರವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರ ಸಮರ್ಪಿಸುತ್ತಾ ಇವತ್ತಿನ ದಿವಸ ಈ ನಮ್ಮ ಗ್ರಾಮದಲ್ಲಿ ಒಂದು ಶಿಬಿರ ಇಟ್ಕೊಂಡಿದ್ದಾರೆ. ಅದು ಯಾವ ಶಿಬಿರಪ್ಪ ಅಂದ್ರೆ ಬದಾಮಿ ತಾಲೂಕಿನ ಒಂದು ಊರಿ ಬುಡ್ಗೇಶಿಯ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ಏನು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಬದಾಮಿ ತಾಲೂಕಿನೊಳಗೆ ಮೊದಲು ನಾವು ಶಾಲೆ ಕಲಿಯುವಾಗ 360 ಹಳ್ಳಿ ಇತ್ತು. 300 ಈಗ ಎಷ್ಟಾಗ್ಯೋ ಗೊತ್ತಿಲ್ಲ. 360 ಹಳ್ಳಿ ಒಳಗೆ ಕೆಂದೂರು ಗ್ರಾಮ ದತ್ತ ಗ್ರಾಮ ಅಂತೇಳಿ ಈ ಸಂಸ್ಥೆ ತಗೋಬೇಕಾದ್ರೆ ನಮ್ಮ ಊರೊಂದು ಪುಣ್ಯ. ಯಾಕಂದ್ರೆ ಕೇಳಿ, ಈ ಊರೊಳಗೆ ಸಿದ್ಧಾರೂಢ ಆರಾಧಕ ಜನ ಇದ್ದಾರೆ ಮತ್ತು ವಿನಯ ಸಂಪನ್ನತೆ ಎಲ್ಲ ಈ ಗ್ರಾಮದೊಳಗಲ್ಲ ಅಂತೇಳಿ ಈ ಊರು ಗುಡಿ ಹಿರಿಯರಿಗೆ ಬೆಲೆ ಕೊಡ್ತಾರೆ ನಮಗೆ ಅನ್ನೋ ಉದ್ದೇಶದಿಂದ ಈ ನಮ್ಮ ಗ್ರಾಮದೊಳಗೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತ ಬಂದಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಈಗ ಈ ವಿದ್ಯಾರ್ಥಿನಿಯರು ನೀವು ಶಾಲೆಯಷ್ಟು ಕಲಿಯುವುದಲ್ಲದೆ ವಿದ್ಯೆ ಮಾಡುವುದಲ್ಲದೆ ಸೇವಾ ಸುತ ಮಾಡಕತ್ತೀರಿ. ಆ ನಿಮ್ಮ ಸೇವಾ ಭಾವನೆಯನ್ನು ನೋಡಿ ನಮಗೆ ಭಾಳ ಆನಂದ ಆಗ್ತದೆ. ಇನ್ನೊಂದು ಏನಪ್ಪ ಅಂದ್ರೆ ವಿದ್ಯೆಯ ಏದ ತಂದೆ ಬುದ್ಧಿ ಹೇರದ ಗುರು ಬಿದ್ದಿರಲು ಬಂದು ನೋಡದ ಇರುವಂಥ ತಾಯಿಗಳು ಶುದ್ಧ ವೈಗಳು ಸರ್ವಜ್ಞ ಹೇಳಿ. ನಾವು ಪಾಲಕರಾಗಿ ನಮ್ಮ ಮಕ್ಕಳು ವಿದ್ಯೆ ಹೆಂಗೆ ಕಲಿತಾವೋ ಇಲ್ಲೋ, ಶಾಲೆಗೆ ಹೋಗ್ತಾವೋ ಇಲ್ಲೋ ಅನ್ನೋದು ನಾವು ಮೇಗಿಂದ ಚೆಕ್ ಮಾಡ್ಕೊಂತಿದ್ದಪ್ಪ ಅಂದ್ರೆ ಆ ಮಕ್ಕಳು ವಿದ್ಯಾರ್ಥಿಗಳು ಹಾಗೆ ಆಗ್ತಾರೆ ಅನ್ನೋದು ಸಂಶಯವೂ ಇಲ್ಲ. ಯಾಕೆ ಬಂದರೆ ಶಾಲೆಗೆ ಹೋಗ್ತಾರೋ ಇಲ್ಲೋ ನಾವು ಪಾಲಕರು ನೋಡಬೇಕು.
ನಮ್ಮ ಪಾಲಕರ ಭಾವನೆ ತಗೊಂಡ್ರೆ ಮಕ್ಕಳು ಮುಂದೆ ಚಾನಲ್ ಹಾಗೆ ಆಗ್ತಾರೆ, ಆ ಊರಿನ ಕೀರ್ತಿ ತಂದೇ ತರ್ತಾರೆ. ಏನು ಇನ್ನೊಂದೇನಪ್ಪ ಅಂದ್ರೆ, ಈಗ ನೋಡ್ರಿ ಒಂದು ಊರಾಗ ಸರ್ ವಿದ್ಯಾಭ್ಯಾಸ ಹೇಳ್ತಿದ್ದಂತೆ ಹುಡುಗಿ. ಎಲ್ಲರಿಗೂ ನಮಸ್ಕಾರಗಳು. ಅಜ್ಜವ್ರು ಬಂದಿಲ್ಲ, ಅವರು ಅನುಪಸ್ಥಿತಿಯೊಳಗೆ ನಾವು ಅಧ್ಯಕ್ಷ ವಿಷಯ ಅದಕ್ಕೆ ಅಜ್ಜಾರ ಜೊತೆ ನಾನು ಕುತ್ಕೊಂಡು ಮಾತಾಡ್ತೀನಿ. ತಪ್ಪು ತಿಳ್ಕೊಂಡ್ರೆ ನಾವು ಸ್ವಲ್ಪ ಕಷ್ಟ ಐತೆ ಅಂತ ಅದಕ್ಕೆ ಹೇಳಾಕಂತೆ ನಾವು ತಪ್ಪು ಭಾಷಣ ಮಾಡಬೇಕು, ಮಾತಾಡ್ಬೇಕು ಅಂದ್ರೆ ನಿಮಗೆ ಭಾಷಣ ಮಾಡೋಕೆ ಮಾತಾಡೋಕೆ ವ್ಯತ್ಯಾಸ ಐತಿ ಅನ್ನೋದು ಗೊತ್ತಾಗ್ತಂಗ. ಮನ್ಯಾಗ ಅವ್ವ ಅಪ್ಪನ ಕೂಡ ಮಾತಾಡ್ತೀವಿ ನಾವು, ಅಲ್ಲಿ ಭಾಷಣ ಮಾಡಂಗಿಲ್ಲ, ಹೌದಿಲ್ಲ? ಈಗ ಭಾಷಣ ಮಾಡೋರಂದ್ರೆ ವೇದಿಕೆ ಮೇಲೆ ಇದ್ದವ್ರು ಮಾತಾಡೋದು, ಮುಂದೆ ಇದ್ದವ್ರು ಕೇಳೋದು, ಅಷ್ಟೇ ಕೆಲಸ, ಹೌದಿಲ್ಲ? ಮಾತಾಡೋದಂದ್ರೆ ನಾನು ಮಾತಾಡ್ಬೇಕು, ನೀವು ಮಾತಾಡೋದು. ಒಪ್ಕೊಂಡ್ರೆ ಮಾತಾಡಂದಿರಿ ಮತ್ತೆ ನೀವ. ಅದಕ್ಕೆ ನಾ ಕೇಳಿದ ಪ್ರಶ್ನೆ ನೀವು ಏನು ಪ್ರಾಮಾಣಿಕವಾಗಿ ಉತ್ತರ ಕೊಡ. ತಪ್ಪು ಒಪ್ಪು ಬೇರೆ, ಅದ್ರ ಬಗ್ಗೆ ಭಾಳ ತಲೆಗೆ ವಿಶ್ವಾಸ ಹೋಗ್ಬೇಡ. ಒಂದು ವಾಕ್ಯ, ಅಪ್ಪ ಮಗನಿಗೆ ಹೊಡೆದನು. ಅಪ್ಪ ಮಗನಿಗೆ ಹೊಡೆದನು ಯಾಕಂದರೆ ಅವನು ಕುಡಿದಿದ್ದನು. ಇದರಿಗೆ ಯಾರು ಕುಡ್ದಾರ್ರಿ? ಯಾಕೆ ಕುಡ್ದಾರ ಇದ್ರಾಗ? ಅಪ್ಪ ಕುಡ್ದಾನೋ ಮಗ ಕುಡ್ದಾನೋ? ಸೆಂಟೆನ್ಸ್ ಒಂದ. ಒಬ್ಬರು ಅಪ್ಪ ಕುಡ್ದಾನ ಅಂತೀರಿ, ಒಬ್ಬರು ಮಗ ಕುಡ್ದಾನ ಅಂದ್ರೆ ಅಭಿಪ್ರಾಯ ಭಿನ್ನ ಇರಬಹುದು, ಪರಿಸ್ಥಿತಿಗಳಿಗೆ ಬೇರೆ ಇರಬಹುದು. ಅದಕ್ಕೆ ನಾವು ಹೇಳುವುದು ಇಷ್ಟ, ಎಲ್ಲವನ್ನು ಸರಿಯಾಗಿ ನೀವು ತಿಳಿದುಕೊಂಡು ಆಮೇಲೆ ಮಾತಾಡಿ. ನೀವು ಕಾಲೇಜಿಗೆ ಯಾಕೆ ಬರ್ತೀರಿ? ಹಾಂ, ಯಾಕೆ ಬರ್ತೀರಿ ಕಾಲೇಜ್ಗೆ? ಹಾಂ ಹೇಳ್ರಿ, ಮತ್ತೆ ನೀವು ಮಾತಾಡ್ತೀನಿ ಅಂತ ಹೇಳಿರಿಲ್ಲ. ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ. ಹಾಂ, ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ. ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕಾಗೋದು. ಮತ್ತೆ ಹೇಳ್ರಿ, ಅವ ಹೇಳಿ ಉತ್ತರ ಕರೆಕ್ಟ್, ತಪ್ಪೇನಿಲ್ಲ. ಜ್ಞಾನ ಪಡೀಲಿಕ್ಕೆ ಬರ್ತೀವಿ, ಹೋಗ್ತೀರಾ? ಇನ್ನ ಕೆಲವ್ರು ಹೇಳ್ತಾರ ಶಾಲಿಗೆ ನಾವು ಓದಕ್ಕೆ ಬರ್ತೀವ್ರಿ ಅಂತ ಹೇಳಿ. ತಪ್ಪವ ಸರಿನಾ? ಎದಕ್ಕೆ ಹೋಗ್ತೀರಿ ಶಾಲಿಗೆ? ಓದಕ್ಕೆ ಹೋಗ್ತೀವ್ರಿ. ಪೇಪರ್ ದಿವಸ ಓದ್ತಿರೋ ಏನು ಕಲಿತೀರೋ? ಓದ್ತೀರಿ, ಕಲಿಯಂಗಿಲ್ಲ. ಅಂದ್ರೆ ಓದೋದಕ್ಕೆ ಕಲಿಯೋದಕ್ಕೆ ವ್ಯತ್ಯಾಸ ಇದೆ. ಅದಕ್ಕೆ ಹೇಳಿ ಜ್ಞಾನ ಪಡೀಲಿಕ್ಕೆ ಹೋಗ್ತೀವಿ, ಕಲಿಬೇಕು, ಏನಾದರೂ ಹೊಸ ಹೊಸದನ್ನ ಅದಕ್ಕೆ ನಾವು ಬರ್ತೀವಿ ಅಂತ ಹೇಳ್ತೀವಿ. ಹಂಗಾರೆ ನೀವು ಬಂದು ಏನೆಲ್ಲ ಕಲಿತೀರಿ, ಯಾಕೆ ಕಲಿತೀರಪ್ಪ? ಯಾಕೆ ಕಲಿತೀರಿ? ಎದಕ್ಕೆ ಕಲಿಬೇಕು ಹೇಳಿ. ಸಮಾಜದಲ್ಲಿ ನಮ್ಮದೇ ಆದಂತಹ ಸ್ಥಾನವನ್ನು ರೂಪಿಸಿಕೊಳ್ಳುತ್ತದೆ. ನಿಮ್ಮದೇ ಆದ ಸ್ಥಾನವನ್ನು ರೂಪಿಸ್ಕೊಳ್ಳಕ. ಓಕೆ, ಸ್ಥಾನವನ್ನು ರೂಪಿಸೋದಂದ್ರೆ ಏನಂತಿ? ಸ್ಥಾನ ಅಂದ್ರೆ ಏನು? ದೊಡ್ಡ ಚೇರ್ಮನ್ ಆಗ್ಬೇಕು ಪಂಚಾಯತಿದು, ಅಥವಾ ಸಮಾಜದೊಳಗೆ ನನಗೊಂದು ದೊಡ್ಡ ಗೌರವ ಸಿಗಬೇಕು, ಈ ಸ್ಥಾನ ಅಂತೀಯೋ? ಹೇಳ್ರಿ, ನಿಮ್ಮ ತಪ್ಪು ಒಪ್ಪು ಇರ್ಬೋದು, ಅದ್ರಾಗ ಆಗಲೇ ಹೇಳಿದ ಅಭಿಪ್ರಾಯ ಬೇರೆ 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 ಇರ್ಬೋದು, ತಪ್ಪೇನಿಲ್ಲ. ಸಂಸ್ಕಾರವಂತ ಒಳ್ಳೆಯ ವ್ಯಕ್ತಿ ಆಗಕ್ಕೆ. ವೆರಿ ಗುಡ್. ಆಕೆಗೂ ಒಂದು ಚಪ್ಪ ಕೊಡಿ, ಹೇಳ್ತೇನೆ. ಸಂಸ್ಕಾರ ಇನ್ನೂ ದಯಮಾಡಿ ಬಹಳಷ್ಟು ಮಂದಿಗೆ ನೀವು ಸರಿಯಾದ ನಿಮ್ಮ ಮನಸ್ಸಿನ ಉತ್ತರ ಕೊಟ್ಟಿಲ್ಲ ಅಂತ ನನಗನ್ನಿಸ್ತೈತಿ. ಹೆಚ್ಚಾಗಿ ಹೇಳುವುದು ಏನಪ್ಪ, ಜನ ಯಾಕೆ ಕಲಿತೀರಿ, ಯಾಕೆ ಡಿಗ್ರಿ ಬೇಕು ನಿಮಗೆ? ಬದುಕಿಗೆ ಒಂದು ಮಾರ್ಗ ಕಟ್ಕೊಳ್ಳಾಕ ನಮಗೊಂದು ಡಿಗ್ರಿ ಬೇಕ್ರಿ.
ಹೌದಿಲ್ಲ? ಇದು ಒಂದು ಉದ್ದೇಶ ಹೌದಿಲ್ಲ ಶಿಕ್ಷಣದ್ದು. ನಾ ಏನಾರ ನೌಕರಿ ಸಿಗ್ಬೇಕು, ನಾ ಓದಿ ಡಿಗ್ರಿ ಆದ್ಮೇಲೆ ನೌಕರಿ ಸಿಗಬೇಕು, ಉಪಜೀವನ ಸಾಗಿಸ್ಲಿಕ್ಕೆ ಏನೋ ಒಂದು ಹಾದಿ ಬೇಕಂತ ಕಲಿಯಾಕೆ ಬರ್ತದೆ. ಹಾಗಾದ್ರೆ ಎಲ್ಲ ಡಿಗ್ರಿ ತಗೊಂಡವ್ರ ಉಪಜೀವನ ನಡೆಸ್ತಾರಂತೀರೇನು? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರು ಕೇಳಿರಲ್ಲ, ಎಲ್ಲರೂ ಕೇಳಿರಿ. ಅವ ಎಷ್ಟು ಕಲ್ತಾನ ಗೊತ್ತೈತೆ ನಾನು? ಅವ ಶಾಲಿಗೆ ಹೋಗಿದ್ದು ಬರೀ 2 ವರ್ಷ. ಶಾಲಿಗೆ ಹೋಗಿದ್ದು ಬರೀ 2 ವರ್ಷ. ಅವ ಸ್ಥಾನಮಾನ ಗುರುತಿಸ್ಕೊಂಡಿಲ್ಲ, ದುಡ್ಡು ಗಳಿಸಿದ್ನಿಲ್ಲ. ಕ್ರಿಕೆಟಿನ ಅದ್ಭುತ ಈಗೇನು ಎಲ್ಲ ಮ್ಯಾಚ್ ನೋಡ್ತಾರೆ, ಎಲ್ಲ ಕ್ರಿಕೆಟ್ ಸ್ಟಾರ್ಸ್ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, MS ಧೋನಿ, ಗಿಲ್, ಇವ್ರು ಯಾವ ಡಿಗ್ರಿ ಪಡೆದಾರೆ? ಯಾರು ಡಿಗ್ರಿನ ತಗೊಂಡಿಲ್ಲ. ಇವರು ಕೋಟಿ ಕೋಟಿ ಗಂಟ್ಲೆ ರೊಕ್ಕ ಸಂಪಾದನೆ ಮಾಡ್ತಾರೆ, ಕೋಟಿ ಕೋಟಿ ಟ್ಯಾಕ್ಸ್ ಕಟ್ತಾರೆ, ಕೋಟಿ ಕೋಟಿ. ಅಂದ್ರೆ ಬರೀ ಡಿಗ್ರಿ ಮಾರ್ಕ್ಸು ಇದರಿಂದ ಜೀವನ ನಡೀತೈತಿ ಅಂತ ತಿಳ್ಕೊಬೇಡಿ. ದಯಮಾಡಿ ಅರ್ಥ ಮಾಡ್ಕೊಡಿ. ಶಿಕ್ಷಣ ಅಂದ್ರೆ ಸಂಸ್ಕಾರ. ನೀವೆಲ್ಲ ಕಾಲೇಜಿಗೆ ಹೋಗ್ತೀರಿ, ಇಲ್ಲಿಗ ರೆಗ್ಯುಲರ್ ಸ್ಟೂಡೆಂಟ್ ಹೌದಿಲ್ಲ ನೀವು?